ಆ ರೀತಿನೇ ಅದೇ ರೀತಿನೇ ಲಾಟ್ರಿ ಹೊಡೆದಂಗೆ ಇದನ್ನು ಎಲ್ಲರಿಗೂ ಸಿಗೋದಿಲ್ಲ. ಒಂದು ಎರಡನೇ ವಿಚಾರ ಬಂದು, ಇತ್ತೀಚೆಗೆ ನನಗೆ ವಾರದಲ್ಲಿ 1-2 ಕೇಸ್ಗಳು ಬಂದೇ ಬರ್ತವೆ. ಗುರುಜಿ ನೀವು ನಿಧಿ ನೋಡ್ತೀರಾ, ನೀವು ಈ ನಿಧಿ ಐಡೆಂಟಿಫೈ ಮಾಡ್ತೀರಾ? ಅಪ್ಪ ನಾನು ಯಾವ ನಿಧಿ ನಮ್ಗೆ ಅದ್ರ ಬಗ್ಗೆ ಗೊತ್ತೇ ಇಲ್ಲ, ನಾನು ಅದನ್ನ ಮಾಡೋದಿಲ್ಲ, ಇದೆಲ್ಲ ಪಾಪ ಕೃತ್ಯಗಳು. ರೀಸನ್ ಏನು ಅಂದ್ರೆ, ನಿಧಿಗಳಲ್ಲಿ ಕೆಲವೊಂದು ಸತ್ಯಗಳನ್ನ, ನನ್ನ ಅನುಭವಗಳನ್ನ ಹಂಚ್ಕೊಳ್ತೀನಿ. ನವನಿಧಿಗಳು ಅಂತಿದೆ. ನವನಿಧಿ 9 ತರ ನಿಧಿಗಳು. ಒಂದು ಉದಾಹರಣೆಗೆ ಒಬ್ಬ ರಾಜ, ಇನ್ನೊಬ್ಬ ರಾಜ ಅಂದ್ಮೇಲೆ ಯುದ್ಧಕ್ಕೆ ಬರ್ತಾನೆ. ಅವನ ಹತ್ರ ಇರೋ ಕೆಲವೊಂದು ಎಕ್ಸ್ಪೆನ್ಸಿವ್ ವಜ್ರ ವೈಡೂರ್ಯಗಳು ಅದನ್ನೆಲ್ಲ ಎಲ್ಲೋ ತಗೊಂಡೋಗಿ ಬಚ್ಚಿಕ್ಬಿಟ್ಟಿರ್ತಾರೆ. ಬಚ್ಚಿಕ್ಕೋದು ಏನಕ್ಕೆ ಅಂದ್ರೆ, ಅಕಸ್ಮಾತ್ ನಾನು ನಾಳೆ ಓಡೋದ್ರು ಕೂಡ ಬರ್ಬೋದು, ಇಲ್ಲ ಸತ್ತೋದ್ರು ಯಾರೋ ತಗೊಳ್ತಾರೆ ಅಂತ ಅಂದ್ಬಿಟ್ಟು ಯಾರಿಗೋ ಮಂತ್ರಿಗೋ ಮಕ್ಳಿಗೋ ಹೆಂಡತಿಗೋ ಯಾರಿಗೋ ಹೇಳ್ಬಿಟ್ಟು ಹೋಗ್ಬಿಟ್ಟಿರ್ತಾರೆ. ಸತ್ತೋಗ್ಬಿಟ್ಟ ಅಂತ ಇಟ್ಕೊಳ್ಳಿ, ಹೆಂಡತಿ ಮಕ್ಳು ಎಲ್ಲ ಸತ್ತೋಗ್ಬಿಟ್ರು ಅಂತ ಎಲ್ಲಿಕ್ಕೆ ಅವ್ನು ಗೊತ್ತಿಲ್ಲ. ಇದು ಒಂದ್ ರೀತಿ. ಇನ್ನೊಂದು ದೇವ್ರದ್ದು, ಈಗ ಅನಂತ ಪದ್ಮನಾಭ ಸಿಕ್ತಲ್ಲ, ಆ ತರ ದೇವ್ರದಿಂದ ಸಿಕ್ಕಿರೋ ನಿಧಿ. ಇದೇ ತರ ಕಳ್ಳರು ಕಳ್ತನ ಮಾಡಿರ್ತಾರೆ, ಯಾರೋ ಓಡಿಸ್ಕೊಂಬಂದ್ರು ಅಂದ್ಬಿಟ್ಟು ಎಲ್ಲ ತೋಡ್ಬಿಟ್ಟು ಇಟ್ಬಿಟ್ಟು ಹೋಗ್ಬಿಟ್ಟಿರ್ತಾರೆ. ಪಾಪ ಎಲ್ಲ ಹೋದ ಸತ್ತೋದ. ಇವೆಲ್ಲ ಏನು ಅಂದ್ರೆ ತೆಗೆದಿಟ್ಟಿರುವಂಥದ್ದು ಈ ತರ ನವನಿಧಿಗಳು ಅಂತಿದೆ.